ನಮಸ್ಕಾರ ಎಲ್ರಿಗೂ ಸ್ಪಿರಿಚುವಲ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ಹಲವಾರು ಜನ ಮಾತಾಡ್ಕೋತಾ ಇರ್ತಾರೆ ಅಥವಾ ಇನ್ನೊಬ್ರಿಗೆ ಗೈಡ್ ಮಾಡ್ತಾ ಇರ್ತಾರೆ, ಹಲವಾರು ಕಡೆ ಹೇಳ್ತಾ ಇರ್ತಾರೆ. ಏನಪ್ಪಾ ಅಂದ್ರೆ, ಬಿ ಇನ್ ಪ್ರೆಸೆಂಟ್, ಈ ಕ್ಷಣದಲ್ಲಿದ್ದು ಜೀವನವನ್ನ ಅನುಭವಿಸುವಂತ ಹಲವಾರು ಬಾರಿ ಎಲ್ಲರೂ ಹೇಳ್ತಾ ಇರ್ತಾರೆ. ನೀವು ಕೂಡ ಕೇಳಿರ್ತೀರಾ. ಇಲ್ಲೇನಪ್ಪಾ ಅಂದ್ರೆ, ಇವತ್ತಿನ ಟಾಪಿಕ್ ಅಲ್ಲಿ ನಾವು ಆಕ್ಚುಲ್ ಆಗಿ ಪ್ರೆಸೆಂಟ್ ನಲ್ಲೇ ಇರ್ತೀವ ಅಥವಾ ಪ್ರೆಸೆಂಟ್ ನಲ್ಲಿ ಇರೋಕೆ ನಾವು ಏನಾದ್ರೂ ಎಫರ್ಟ್ ಮಾಡ್ಬೇಕಾ, ಅಥವಾ ಆ ಎಫರ್ಟ್ ಮಾಡಿದ್ರು ಕೂಡ ಅದಕ್ಕೆ ಸೂಕ್ತವಾದ ಎಕ್ಸಾಂಪಲ್ ಏನಿದೆ, ಆ ಎಕ್ಸಾಂಪಲ್ ಮೂಲಕ ನಾವು ಪ್ರೆಸೆಂಟ್ ನಲ್ಲೇ ಇರ್ತೀವ ಅಥವಾ ಪ್ರೆಸೆಂಟ್ ನಲ್ಲಿ ಇರಕ್ಕೆ ಟ್ರೈ ಮಾಡ್ಬೇಕಾಗತ್ತಾ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಈ ಎಕ್ಸ್ಪ್ಲನೇಷನ್ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ, ಒಂದು ಚಿಕ್ಕದಾದ ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ. ಸೊ ಈಗ ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ಮ ತಲೆಯಲ್ಲಿ ಹಲವಾರು ನೆನಪುಗಳು ಎಲ್ಲ ನಿಮ್ಮ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತವೆ. ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಯಾವ್ದಾದ್ರು ಒಂದು ಪಾಸ್ಟ್ ಮೆಮೊರಿ, ನಿಮ್ಮ ಹಳೆ ನೆನಪನ್ನ ನೀವು ಮೆಲ್ಕ್ ಹಾಕ್ಬೇಕು. ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೊ ನಾವು ಕಣ್ಣು ಮುಚ್ಕೊಂಡು ಹಳೆ ನೆನಪನ್ನ ಮೆಲ್ಕ್ ಹಾಕಕ್ಕೆ ಟ್ರೈ ಮಾಡೋಣ. ಸೊ ಯಾವ್ದಾದ್ರು ಒಳ್ಳೆ ನೆನಪಾಗಿರ್ಲಿ, ಕೆಟ್ಟ ನೆನಪಾಗಿರ್ಲಿ, ಯಾವ್ದಾದ್ರು ಪರವಾಗಿಲ್ಲ, ಅದನ್ನ ಮೆಲ್ಕ್ ಹಾಕಕ್ಕೆ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ಅಲ್ಲೇನಾಗತ್ತೆ ಪ್ರೊಸೆಸ್ ಅಂತ ನಾನು ಹೇಳ್ತೀನಿ. ಸೊ ಈಗ ನಾವು ಕಣ್ಣು ಮುಚ್ಕೊಂಡು ಅಥವಾ ಕಣ್ ತೆಗೆದನು ಹಳೆ ನೆನಪುಗಳನ್ನ ರಿವೈಂಡ್ ಮಾಡಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಏನೋ ನೆನಪಿರುತ್ತೆ, ಹಳೆ ನೆನಪು ಬಂತು, ಅದಕ್ಕೆ ಆದ ಕೆಲವೊಂದು ಥಾಟ್ಸ್ಗಳು ಕನೆಕ್ಟ್ ಆಗಿರುತ್ತೆ. ಓಕೆನಾ? ಸೊ ಇಲ್ಲೇನಾಯ್ತು ಅಂದ್ರೆ, ನಾನು ಹೇಳಿದೆ ನಿಮ್ಗೆ ಹಳೆ ನೆನಪುಗಳನ್ನ ನೀವು ಮೆಲ್ಕ್ ಹಾಕೊಳ್ಳಿ ಅಂತ. ಆವಾಗ ನೀವೇನ್ ಮಾಡ್ತೀರಾ ಅಂದ್ರೆ, ಹಳೆ ನೆನಪುಗಳನ್ನ ಮೆಲ್ಕ್ ಹಾಕಕ್ಕೆ ಟ್ರೈ ಮಾಡ್ತೀರಾ. ಟ್ರೈ ಅಂದ್ರೆ ಅದೊಂದು ಪ್ರೊಸೆಸ್ಸು. ಏನೋ ನಿಮ್ಮ ಮೆಮೊರಿಯಲ್ಲಿ ಹಳೆ ನೆನಪುಗಳು, ಹಳೆ ಅನುಭವಗಳು, ಇನ್ಫಾರ್ಮೇಶನ್ಗಳು ಸ್ಟೋರ್ ಆಗಿರುತ್ತೆ. ಅದ್ರ ಮೂಲಕ ನೀವೇನ್ ಮಾಡ್ತೀರಾ, ಅದನ್ನ ರಿವೈಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ರಿವೈಂಡ್ ಆಗಿ ಕೆಲವೊಂದು ಥಾಟ್ಗಳ ಮೂಲಕ ಅದನ್ನ ಯೋಚನೆ ಮಾಡ್ತೀರಾ, ಅದನ್ನ ಮೆಲ್ಕ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಈ ಮೆಲ್ಕ್ ಹಾಕೋ ಪ್ರೊಸೆಸ್ ಏನಿದೆ, ನಾನು ನೆನ್ಪು ಮಾಡ್ಕೊಳ್ಳಿ ಅಂತ ಹೇಳಿದಾಗ, ಈ ಮೆಲ್ಕ್ ಹಾಕೊಳ್ಳೋ ಪ್ರೊಸೆಸ್ ಏನಿದೆ, ಈ ಪ್ರೊಸೆಸ್ ಕೂಡ ಈ ಕ್ಷಣದಲ್ಲೇ ಅಂದ್ರೆ ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲೇ ನಡೀತಾ ಇರೋದು. ಸೊ ನಾನು ಯಾವಾಗ ಮೆಲ್ಕ್ ಹಾಕೊಳ್ಳಿ ಅಂತ ಹೇಳ್ತೀನಲ್ವಾ, ಅವಾಗ ನೀವು ಆಕ್ಚುಲ್ ಆಗಿ ನೀವು ಡೈರೆಕ್ಟ್ಲಿ ಪಾಸ್ಟ್ ನಲ್ಲಿ ಹೋಗ್ಬಿಡಲ್ಲ. ಆ ಪಾಸ್ಟ್ ನಲ್ಲಿ ಇರೋದು ಬರೀ ಮೆಮೊರಿ ಮಾತ್ರ. ಆ ಮೆಮೊರಿನ ನೀವು ಮೆಲ್ಕ್ ಹಾಕೊಳ್ತಾ ಇರ್ತೀರಾ. ಆ ಮೆಲ್ಕ್ ಹಾಕೋ ಪ್ರೊಸೆಸ್ ಏನಿದೆ, ಆ ಪ್ರೊಸೆಸ್ ಕೂಡ ಈ ಕ್ಷಣದಲ್ಲೇ, ಈ ವರ್ತಮಾನ ಕಾಲದಲ್ಲೇನೆ ಅದು ಕೂಡ ನಡೀತಾ ಇರೋದು. ಸೊ ಆಕ್ಚುಲ್ ಆಗಿ ನೋಡಕ್ ಹೋದ್ರೆ ಪಾಸ್ಟು ಇರಲ್ಲ, ಫ್ಯೂಚರು ಇರಲ್ಲ, ಬರೀ ಪ್ರೆಸೆಂಟ್ ಮಾತ್ರ ಎಕ್ಸಿಸ್ಟ್ ಮಾಡುತ್ತೆ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಈಗ ಒಂದು ಫಿಲ್ಮ್ನ ಶೂಟ್ ಮಾಡಿರ್ತಾರೆ. ಒಂದು ಚಲನಚಿತ್ರವನ್ನ ಹಲವಾರು ವರ್ಷಗಳ ಹಿಂದೆ ಅಥವಾ ಕೆಲವೊಂದು ತಿಂಗಳುಗಳ ಹಿಂದೆ ಅದನ್ನ ಶೂಟ್ ಮಾಡಿರ್ತಾರೆ. ಅದನ್ನ ಎಡಿಟ್ ಮಾಡಿ ಆಮೇಲೆ ಅದನ್ನ ಥಿಯೇಟರ್ಗೆ ಹಾಕ್ತಾರೆ. ಅದನ್ನ ನೀವು ಥಿಯೇಟರ್ ನಲ್ಲಿ ಹೋಗಿ ಕೂತ್ಕೊಂಡು ನೋಡ್ತೀರಾ, ಅಥವಾ ಹಳೆ ಚಲನಚಿತ್ರಗಳನ್ನ ನೀವು ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ತಾ ಇರ್ತೀರಾ. ಆದ್ರೆ ಇಲ್ಲೇನಪ್ಪಾ ಅಂದ್ರೆ, ಆ ಫಿಲ್ಮ್ ಶೂಟ್ ಆಗಿರೋದು ಯಾವುದೋ ಒಂದು ಕಾಲದಲ್ಲಿ, ಆದ್ರೆ ಈ ಪ್ರೆಸೆಂಟ್ ನಲ್ಲಿ ನಾವು ಆ ಫಿಲ್ಮ್ ನ ಕೂತ್ಕೊಂಡು ನೋಡ್ತಾ ಇರ್ತೀವಿ. ಹೌದಾ? ಸೊ ಈ ಪ್ರೊಸೆಸ್ ಕೂಡ ಸೇಮ್. ಏನಪ್ಪಾ ಅಂದ್ರೆ, ನಮ್ಮ ತಲೆಯಲ್ಲಿ ಹಲವಾರು ವಿಷಯಗಳು, ಇನ್ಫಾರ್ಮೇಶನ್ಗಳು, ಅನುಭವಗಳು ಎಲ್ಲ ನಮ್ಮ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನ ನೀವು ಮೆಲ್ಕ್ ಹಾಕೊಳ್ಳಿ ಅಂತ ಹೇಳಿದಾಗ ಏನಾಗುತ್ತೆ, ಅದೊಂದು ಫಿಲ್ಮ್ ನೋಡ್ದಂಗೆ. ನೀವು ಹಳೆ ಕಾಲದ ಫಿಲ್ಮ್ ನ ಹೇಗೆ ಈಗ ನೀವು ಪ್ಲೇ ಮಾಡ್ಕೊಂಡು ನೋಡ್ತಾ ಇರ್ತೀರೋ, ಅದೇ ತರಾನೇ ನಮ್ಮ ತಲೆಯಲ್ಲಿ ನಾವು ಹಳೆ ನೆನಪುಗಳನ್ನ ರಿವೈಂಡ್ ಮಾಡ್ಕೊಂಡು ಮೆಲುಕು ಹಾಕೊಂಡು ನಾವು ಪದೇ ಪದೇ ಅದನ್ನ ಯೋಚನೆ ಮಾಡ್ತಾ ಇರ್ತೀವಿ ಅಥವಾ ನೋಡ್ತಾ ಇರ್ತೀವಿ, ಅದನ್ನ ಅನುಭವಿಸ್ತಾ ಇರ್ತೀವಿ. ಈ ಪ್ರೊಸೆಸ್ ಏನಿದೆ, ಈ ಅನುಭವಿಸೋ ಪ್ರೊಸೆಸ್ಸು, ಈ ನೋಡೋ ಪ್ರೊಸೆಸ್ಸು, ಮೆಲುಕು ಹಾಕೋ ಪ್ರೊಸೆಸ್ಸು ಕೂಡ ಈ ವರ್ತಮಾನ ಕಾಲದಲ್ಲಿ ಅಂದ್ರೆ ಈ ಕ್ಷಣದಲ್ಲಿನೇ ಅದು ಕೂಡ ನಡೀತಾ ಇರೋದು. ಸೊ ಅದಕ್ಕೆ ಹೇಳೋದು, ಪಾಸ್ಟ್ ಮತ್ತೆ ಫ್ಯೂಚರ್ ಅನ್ನೋದು ಎಕ್ಸಿಸ್ಟ್ ಮಾಡಲ್ಲ. ಓನ್ಲಿ ಸತ್ಯ ಅಂದ್ರೇನೆ ಈ ಪ್ರೆಸೆಂಟ್ ಮೂಮೆಂಟ್. ಸೊ ಅದಕ್ಕೇನೆ ನಾವು ಈ ಪ್ರೆಸೆಂಟ್ ನಲ್ಲಿ ಇರಕ್ಕೆ ನಾವೇನು ಎಫರ್ಟ್ ಮಾಡ್ಬೇಕಾಗಿಲ್ಲ. ನಾವು ಆಕ್ಚುಲ್ ಆಗಿ ಇರೋದು ಪ್ರೆಸೆಂಟ್ ಮೂಮೆಂಟ್ ಅಲ್ಲೇ. ನಾವು ಯಾವಾಗ್ಲೂ ಪ್ರೆಸೆಂಟ್ ಮೂಮೆಂಟ್ ಅಲ್ಲೇ ಇರ್ತೀವಿ.
ನಾವೇನೇ ಯೋಚನೆ ಮಾಡಿದ್ರು ಕೂಡ ಪ್ರೆಸೆಂಟ್ ಮೂಮೆಂಟ್ ಅಲ್ಲೇ ಮಾಡೋದು, ಏನೇ ಕೆಲಸ ಮಾಡಿದ್ರು ಕೂಡ, ಏನೇ ಇನ್ಫಾರ್ಮೇಶನ್ ತಗೊಂಡ್ರು ಕೂಡ, ಅಥವಾ ಫ್ಯೂಚರ್ನ ನಾವು ಯೋಚನೆ ಮಾಡಿದ್ರು ಕೂಡ ಅದು ಕೂಡ ಮೆಮರಿ ಬೇಸ್ನಿಂದ ಬಂದಿರುತ್ತೆ. ಅದನ್ನ ಕೂಡ ನಾವು ಆ ಎಲ್ಲ ಪ್ರೊಸೆಸ್ ಏನಿದೆ, ಇಮ್ಯಾಜಿನೇಷನ್ ಮಾಡ್ಕೊಳ್ಳೋ ಪ್ರೊಸೆಸ್ಸು ಅಥವಾ ಹಳೆ ನೆನಪುಗಳನ್ನ ಮೆಲ್ಕ್ ಹಾಕೋ ಪ್ರೊಸೆಸ್ಸು, ಈ ಎಲ್ಲ ಪ್ರೊಸೆಸ್ಗಳು ಈ ಕ್ಷಣದಲ್ಲಿನೇ ನಡೀತಾ ಇರುತ್ತೆ. ಸೊ ಈ ಕ್ಷಣದಲ್ಲಿನೇ ಏನೇನ್ ನಡೆಯುತ್ತೆ ಅದೇ ನಿಜ, ಅದೇ ಸತ್ಯ. ಅಂದ್ರೆ ವರ್ತಮಾನ ಅಂದ್ರೆ ಈ ಮೂಮೆಂಟ್, ಈ ಪ್ರೆಸೆಂಟ್ ಮೂಮೆಂಟ್ ಮಾತ್ರ ಸತ್ಯ ಆಗಿರುತ್ತೆ. ಸೊ ಅದಕ್ಕೆ ಹೇಳೋದು ಪಾಸ್ಟ್ ಮತ್ತೆ ಫ್ಯೂಚರ್ ಅನ್ನೋದು ಎಕ್ಸಿಸ್ಟ್ ಮಾಡಲ್ಲ, ಅದಕ್ಕೆ ಟೈಮ್ ಕೂಡ ಇಲ್ಲಿ ಎಕ್ಸಿಸ್ಟ್ ಮಾಡಲ್ಲ ಅಂತ ಹಳೆ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ಸೊ ಈ ಬೆಸ್ಟ್ ಸೂಟೇಬಲ್ ಎಕ್ಸಾಂಪಲ್ ಮೂಲಕ ನಾವು ತಿಳ್ಕೊಂಡ್ವಿ ಏನಪ್ಪಾ ಅಂದ್ರೆ, ಯಾವ ತರ ನಾವು ಹಳೆ ಮೂವಿನ ಡೌನ್ಲೋಡ್ ಮಾಡಿಕೊಂಡು ಯಾವುದೇ ಕಾಲದಲ್ಲಿ ಪ್ರೆಸೆಂಟ್ ನಲ್ಲಿ ಕೂತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀವಿ, ಅದನ್ನ ನೋಡ್ತಾ ಇರ್ತೀವಿ. ಆದ್ರೆ ಆ ಮೂವಿ ಶೂಟ್ ಮಾಡಿದ್ದು ಹಳೆ ಕಾಲದಲ್ಲಿ ಆಗಿರುತ್ತೆ. ಅದೇ ತರಾನೇ ನಮ್ಮ ತಲೆಯಲ್ಲಿ ಹಲವಾರು ಇನ್ಫಾರ್ಮೇಶನ್ಗಳು, ವಿಷಯಗಳು ಆಲ್ರೆಡಿ ನಮ್ಮ ಮೆಮರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನ ನಾವು ಪ್ಲೇ ಮಾಡಿ ಅಂದ್ರೆ ನಮ್ಮ ಮೆಲುಕು ಹಾಕೋದ್ರಿಂದ ಅಥವಾ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದ್ರಿಂದ ಈ ಕ್ಷಣದಲ್ಲಿನೇ ಅದನ್ನ ನಾವು ರಿವೈಂಡ್ ಮಾಡ್ಕೊಳ್ಳೋದು ಅಥವಾ ಮೆಲುಕು ಹಾಕೋದನ್ನ, ಈ ಪ್ರೊಸೆಸ್ ಏನಿದೆ ಅದೆಲ್ಲನೂ ಈ ಕ್ಷಣದಲ್ಲಿನೇ ನಡೀತಾ ಇರುತ್ತೆ. ಅದಕ್ಕೇನೆ ಪ್ರೆಸೆಂಟ್ ನಲ್ಲಿನೇ ನಾವು ಯಾವಾಗ್ಲೂ ಇರೋದು. ನಾವು ಏನೇ ಮಾಡಿದ್ರು ಕೂಡ ಅದು ಪ್ರೆಸೆಂಟ್ ನಲ್ಲಿನೇ ಆಗೋದು. ಸೊ ನೀವೀಗ ತಿಳ್ಕೊಂಡ್ರಿ, ನಾವು ಆಕ್ಚುಲ್ ಆಗಿ ಪ್ರೆಸೆಂಟ್ ನಲ್ಲಿ ಇರಕ್ಕೆ ಎಫರ್ಟ್ ಮಾಡ್ಲೇಬೇಕಾಗಿಲ್ಲ. ಇದು ಚಾಯ್ಸ್ಲೆಸ್. ಅಂದ್ರೆ ಚಾಯ್ಸ್ಲೆಸ್ ಯಾವ ತರ ಅಂದ್ರೆ, ಚಾಯ್ಸ್ಲೆಸ್ಗೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಈಗ ನಾವು ಉಸಿರಾಡ್ತಾ ಇದೀವಿ, ಇದು ಚಾಯ್ಸ್ಲೆಸ್. ನಾವೇನು ಉಸಿರಾಡ್ಲೇಬೇಕು ಅಂತ ಚಾಯ್ಸ್ ತಗೊಂಡು ಉಸಿರಾಡಕ್ ಆಗಲ್ಲ. ಗಾಳಿ ಬರ್ತಾ ಇರುತ್ತೆ, ನಾವು ಉಸಿರಾಡ್ತಾ ಇರ್ತೀವಿ, ಉಸಿರಾಟ ಹೊರಗಡೆ ಹೋಗ್ತಾ ಇರುತ್ತೆ, ಒಳಗಡೆ ಬರ್ತಾ ಇರುತ್ತೆ. ಇದು ಚಾಯ್ಸ್ಲೆಸ್. ಇದು ನೇಚರ್ ನ ರೂಲ್ ಪ್ರಕಾರ ಅದು ನಡೀತಾ ಇರುತ್ತೆ. ಬಾಡಿ ಯಾವ ತರ ಡಿಸೈನ್ ಆಗಿದೆ, ನೇಚರ್ ನಲ್ಲಿ ಗಾಳಿ ಯಾವ ತರ ಇದೆ, ಅದರ ಮೂಲಕ, ಆ ನೇಚರ್ ನ ಲಾ ಮೂಲಕ ಇವೆಲ್ಲ ತಾನೇ ನಡೀತಾ ಇರೋ ಪ್ರೊಸೆಸ್ಗಳು. ಅದೇ ತರಾನೇ ವರ್ತಮಾನ ಕಾಲ ಅನ್ನೋದು ಅಥವಾ ಪ್ರೆಸೆಂಟ್ ಅನ್ನೋದು ಕೂಡ ಬರೀ ಎಲ್ಲ ಪ್ರೊಸೆಸ್ಗಳು ಪ್ರೆಸೆಂಟ್ ಅಲ್ಲೇ ಆಗೋದು. ಪ್ರೆಸೆಂಟ್ ಅಲ್ಲೇ ಏನೇ ನಡೆದ್ರು ಪ್ರೆಸೆಂಟ್ ನಲ್ಲೇ ನಡೆಯೋದು. ನಾವು ಏನೇ ಯೋಚನೆ ಮಾಡಿದ್ರು ಕೂಡ ಪ್ರೆಸೆಂಟ್ ಅಲ್ಲೇ ಮಾಡೋದು. ಆದ್ರೆ ನಾವು ಹಳೆ ಮೆಮರಿನ ಯೋಚನೆ ಮಾಡ್ತಾ ಇದೀವಿ ಅಂತ ನಾವೇನ್ ಅನ್ಕೊಳ್ತಾ ಇರ್ತೀವಿ, ನಾವು ಪಾಸ್ಟ್ ನಲ್ಲಿ ಯೋಚನೆ ಮಾಡ್ಕೊಳ್ತಾ ಇದೀವಿ ಅಥವಾ ನಾವು ಫ್ಯೂಚರ್ ನ ಯೋಚನೆ ಮಾಡ್ಕೊಳ್ತಾ ಇದೀವಿ. ಈ ತರ ನಾವು ಯೋಚನೆ ಮಾಡೋದ್ರಿಂದ, ಆದ್ರೆ ಪಾಸ್ಟ್ ಆಗಿರ್ಲಿ, ಪ್ರೆಸೆಂಟ್ ಆಗಿರ್ಲಿ ಅಥವಾ ಫ್ಯೂಚರ್ ಆಗಿರ್ಲಿ, ಈ ಯಾವುದೇ ವಿಷಯಗಳನ್ನ ನಾವು ಯೋಚನೆ ಮಾಡೋ ಪ್ರೊಸೆಸ್, ಎಫರ್ಟ್ ಏನಿದೆ ಅದು ಈ ಕ್ಷಣದಲ್ಲಿನೇ ನಡೀತಾ ಇರುತ್ತೆ. ಸೊ ಅದಕ್ಕೇನೆ ಈ ಪ್ರೆಸೆಂಟ್ ಅನ್ನೋದು ಚಾಯ್ಸ್ಲೆಸ್. ನೀವು ಯಾವಾಗ್ಲೂ ಪ್ರೆಸೆಂಟ್ ನಲ್ಲಿ ಇರೋದು. ನೀವು ಪ್ರೆಸೆಂಟ್ ನಲ್ಲಿ ಇರಕ್ಕೆ ಏನು ಎಫರ್ಟ್ ಮಾಡ್ಲೇಬೇಕಾಗಿಲ್ಲ. ಸೊ ಓವರ್ ಆಲ್ ಆಗಿ ನಾವೀಗ ಅರ್ಥ ಮಾಡ್ಕೊಂಡ್ವಿ ಏನಪ್ಪಾ ಅಂದ್ರೆ, ಪ್ರೆಸೆಂಟ್ ನಲ್ಲಿ ಇರಕ್ಕೆ ನಾವು ಎಫರ್ಟ್ ಮಾಡ್ಲೇಬೇಕಾಗಿಲ್ಲ, ಅದು ಚಾಯ್ಸ್ಲೆಸ್. ಅಂದ್ರೆ ಯಾವ ತರ ನಾವು ಉಸಿರು ತಗೊಳ್ತಾ ಇದೀವೋ ಅದು ಕೂಡ ಪ್ರೆಸೆಂಟ್ ನಲ್ಲಿ ಇರೋದು ಅನ್ನೋದು ಕೂಡ ಅದು ಸತ್ಯ. ಅದು ಏನೇ ಪ್ರೊಸೆಸ್ ನಡೆದ್ರು ಕೂಡ, ಅದು ತಲೆಯಲ್ಲಿ ನಡೀಲಿ ಅಥವಾ ನಮ್ಮ ಬಾಡಿ ಮೂಲಕನೇ ಇರ್ಲಿ, ಏನೇ ಪ್ರೊಸೆಸ್ ನಡೆದ್ರು ಕೂಡ ಅದು ಪ್ರೆಸೆಂಟ್ ನಲ್ಲೇ ನಡೆಯೋದು. ಪ್ರೆಸೆಂಟ್ ಬಿಟ್ಟು ಇಲ್ಲಿ ಪಾಸ್ಟ್ ಮತ್ತೆ ಫ್ಯೂಚರ್ ಅಲ್ಲಿ ಏನು ನಡೆಯಕ್ ಸಾಧ್ಯನೇ ಇಲ್ಲ. ಆ ಪಾಸ್ಟ್ ಮತ್ತೆ ಫ್ಯೂಚರ್ ಅನ್ನೋದು ಬರೀ ಮೆಮರಿ ಬೇಸ್ಡ್ ಆಗಿರುತ್ತೆ. ಸೊ ಏನೇ ಎಫರ್ಟ್ ನಡೆದ್ರು ಕೂಡ ಈ ಕ್ಷಣ, ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲೇನೆ ಎಲ್ಲ ಪ್ರೊಸೆಸ್, ಎಲ್ಲ ಆಕ್ಷನ್ಗಳು ಏನೇನ್ ನಡೆದ್ರು ಕೂಡ ಈ ಪ್ರೆಸೆಂಟ್ ಅಲ್ಲೇ ನಡೆಯೋದು. ಸೊ ಆಕ್ಚುಲ್ ಆಗಿ ನಾವು ಯಾವಾಗ್ಲೂ ಪ್ರೆಸೆಂಟ್ ನಲ್ಲೇ ಇರ್ತೀವಿ. ಸೊ ನಾವು ಆಕ್ಚುಲ್ ಆಗಿ ಯಾವಾಗ್ಲೂ ಪ್ರೆಸೆಂಟ್ ನಲ್ಲೇ ಇರ್ತೀವಿ. ಆದ್ರೆ ಜನ ಎಲ್ಲ ಯಾಕೆ ಏನ್ ಹೇಳ್ತಾ ಇರ್ತಾರೆ, ನೀವು ಪ್ರೆಸೆಂಟ್ ನಲ್ಲಿ ಇರು, ಪ್ರೆಸೆಂಟ್ ನಲ್ಲಿ ಇರಕ್ಕೆ ಟ್ರೈ ಮಾಡು ಅಂತ. ಅವ್ರು ಆಕ್ಚುಲ್ ಆಗಿ ಏನ್ ಹೇಳ್ತಾ ಇರ್ತಾರೆ ಅಂದ್ರೆ, ನಾವು ಬಾಡಿ ಮೂಲಕ ಬೇರೆ ಸ್ಥಳದಲ್ಲಿ ಕೂತ್ಕೊಂಡಾಗ ನಮ್ಮ ತಲೆಯಲ್ಲಿ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಆದ್ರೆ ನಮ್ಮ ಬಾಡಿ ಮೂಲಕ ಬೇರೆ ಆಕ್ಷನ್ಗಳು ನಡೀತಾ ಇರುತ್ತೆ. ಅವ್ರು ಆಕ್ಚುಲ್ ಆಗಿ ಏನ್ ಹೇಳೋದು ಅಂದ್ರೆ, ನಿಮ್ ಬಾಡಿ ಮೂಲಕ ನೀವು ಏನು ಆಕ್ಷನ್ ಮಾಡ್ತಾ ಇದ್ದೀರಾ ಅಥವಾ ಏನ್ ಪ್ರೊಸೆಸ್ ನಡೀತಾ ಇದೆ ಬಾಡಿ ಮೂಲಕ, ನಿಮ್ಮ ಮೈಂಡ್ ಮೂಲಕನೂ ನೀವು ಅಲ್ಲೇ ಗಮನ ಕೊಡಿ ಅಂತ ಅವರು ಆಕ್ಚುಲ್ ಆಗಿ ಹೇಳ್ತಾ ಇರೋದು. ಸೊ ಇಲ್ಲೇನಪ್ಪಾ ಅಂದ್ರೆ, ನೀವು ಬಾಡಿ ಮೂಲಕ ಏನೇ ಪ್ರೊಸೆಸ್ ನಡೀತಾ ಇರ್ಲಿ ಅಥವಾ ಮೈಂಡ್ ಮೂಲಕ ಏನೇ ಪ್ರೊಸೆಸ್ ನಡೀತಾ ಇರ್ಲಿ, ಅವೆಲ್ಲನೂ ಕೂಡ ಪ್ರೆಸೆಂಟ್ ನಲ್ಲೇ ನಡೆಯೋದು. ಪ್ರೆಸೆಂಟ್ ಬಿಟ್ಟರೆ ಬೇರೆ ಇಲ್ಲಿ ಸತ್ಯ ಇನ್ನೊಂದಿಲ್ಲ, ರಿಯಾಲಿಟಿ ಇನ್ನೊಂದಿಲ್ಲ. ಸೊ ಅದಕ್ಕೇನೆ ನೀವು ಏನೇ ಪ್ರೊಸೆಸ್ ಮಾಡಲಿ, ಪ್ರೊಸೆಸ್ ಮಾಡದೇ ಇರಲಿ, ಏನು ಯೋಚನೆ ಮಾಡಲಿ, ಯೋಚನೆ ಮಾಡದೇ ಇರಲಿ, ಕೆಲವೊಂದು ಟೈಮ್ನಲ್ಲಿ ನಮ್ಮ ಬಾಡಿಯಿಂದ ಬೇರೆ ಪ್ರೊಸೆಸ್ಗಳು ನಡೀತಾ ಇರುತ್ತೆ. ಆದರೆ ಮೈಂಡ್ನಲ್ಲಿ ನಮಗೆ
ಹಳೆ ಥಾಟ್ಸ್ಗಳು ಅಥವಾ ಫ್ಯೂಚರ್ನ ಮೂಲಕ ಯೋಚನೆಗಳು ಬರ್ತಾ ಇರುತ್ತೆ. ಆದ್ರೆ ಇಲ್ಲಿ ತಲೆಯಲ್ಲಿ ನಡೀತಾ ಇರೋ ಪ್ರೊಸೆಸ್ ಬೇರೆ, ಆದ್ರೆ ಫಿಸಿಕಲಿ ನಡೀತಾ ಇರೋ ಪ್ರೊಸೆಸ್ ಬೇರೆ. ಆದ್ರೆ ಆ ಎರಡು ಪ್ರೊಸೆಸ್ಗಳು ಕೂಡ ಈ ಕ್ಷಣದಲ್ಲೇನೆ ನಡೆಯೋದು. ಪ್ರೆಸೆಂಟ್ ಬಿಟ್ಟು ಬೇರೆ ಇಲ್ಲಿ ರಿಯಾಲಿಟಿ ಇಲ್ಲ. ಸೊ ಏನೇ ಪ್ರೊಸೆಸ್ ನಡೆದ್ರು ಕೂಡ ಅದು ಪ್ರೆಸೆಂಟ್ ನಲ್ಲೇ ನಡೆಯೋದು. ನಾವು ಪ್ರೆಸೆಂಟ್ ನಲ್ಲಿ ಇದಕ್ಕೆ ಟ್ರೈ ಮಾಡಬೇಕಾಗಿಲ್ಲ. ನಾವು ಆಕ್ಚುಲ್ ಆಗಿ ಯಾವಾಗ್ಲೂ ಪ್ರೆಸೆಂಟ್ ನಲ್ಲೇ ಇರೋದು. ಸೊ ಎಲ್ಲರೂ ಹೇಳ್ತಾ ಇರ್ತಾರೆ ಪ್ರೆಸೆಂಟ್ ನಲ್ಲಿ ಇದಕ್ಕೆ ಟ್ರೈ ಮಾಡು ಅಂತ. ಸೊ ಅದ್ರ ಆಕ್ಚುಲ್ ಮೀನಿಂಗ್ ಏನಪ್ಪಾ ಅಂದ್ರೆ, ನಮ್ಮ ಬಾಡಿ ಮೂಲಕ ಏನೇ ಪ್ರೊಸೆಸ್ ನಡೀತಾ ಇರಲಿ, ನಿಮ್ಮ ಮೈಂಡ್ ಮೂಲಕ ಅಥವಾ ನಿಮ್ಮ ಗಮನವನ್ನು ನೀವು ಅಲ್ಲೇ ಹರಿಸಿ. ಅವೆರಡು ಕೊಲೈಡ್ ಆದ್ಮೇಲೆ ನಿಮ್ಗೆ ಜಾಸ್ತಿ ಥಾಟ್ಗಳು ಬರೋದಿಲ್ಲ. ಯಾಕೆ ಥಾಟ್ ಬರೋದಿಲ್ಲ ಅಂದ್ರೆ, ನೀವು ಎಲ್ಲಿ ಪ್ರೊಸೆಸ್ ನಡೀತಾ ಇರುತ್ತೋ ಅಲ್ಲೇ ನಿಮ್ಮ ಗಮನ ವ್ಯಯ ಆಗ್ತಾ ಇದ್ರೆ ಎನರ್ಜಿ ಅಲ್ಲೇ ನಿಮ್ದು ವೇಸ್ಟ್ ಆಗ್ತಾ ಇರುತ್ತೆ. ಹಾಗೇನೆ ನಿಮ್ಮ ಥಾಟ್ಸ್ ಗಳ ಮೇಲೆ ನಿಮಗೆ ಎನರ್ಜಿ ಸಿಗಲ್ಲ. ಆವಾಗ ನಿಮ್ಮ ಎನರ್ಜಿ ಎಲ್ಲಿರುತ್ತೋ ನಿಮ್ಮ ಗಮನನೂ ಅಲ್ಲೇ ಇರುತ್ತೆ. ನಿಮ್ಮ ಗಮನ ಎಲ್ಲಿರುತ್ತೋ ಅಲ್ಲೇ ಎನರ್ಜಿ ಹೋಗುತ್ತೆ. ಅದಕ್ಕೇನೆ ಫಿಸಿಕಲಿ ಏನ್ ಪ್ರೊಸೆಸ್ ನಡೀತಾ ಇರುತ್ತೋ ಅಲ್ಲೇ ನೀವು ಕರೆಕ್ಟ್ ಆಗಿ ಗಮನ ಕೊಡೋದ್ರಿಂದ ಏನಾಗುತ್ತೆ, ಅಲ್ಲಿ ಯಾವುದೋ ಥಾಟ್ಸ್ ಇರೋದಿಲ್ಲ, ಬರೀ ಪ್ರೊಸೆಸ್ ಮೇಲೆ ನಿಮ್ಮ ಗಮನ ಇರುತ್ತೆ. ಅದಕ್ಕೇನೆ ಎಲ್ರು ಹೇಳೋದು ಏನಪ್ಪಾ ಅಂದ್ರೆ, ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ಇರಿ, ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ಇರಿ ಅಂತ. ಸೊ ಅದ್ರ ಆಕ್ಚುಯಲ್ ಮೀನಿಂಗ್ ಏನಂದ್ರೆ, ಏನ್ ಪ್ರೊಸೆಸ್ ನಡೀತಾ ಇದೆಯೋ ಅದ್ರ ಮೇಲೆ ಅವೇರ್ನೆಸ್ ಇರ್ಲಿ, ನಿಮ್ಮ ಗಮನ ಇರ್ಲಿ ಅಂತ ಅವರು ಆಕ್ಚುಲ್ ಆಗಿ ಹೇಳ್ತಾ ಇರೋದು. ಸೊ ಎಲ್ರು ಹೇಳೋ ತರ ನಾವು ಆಕ್ಚುಲ್ ಆಗಿ ಪ್ರೆಸೆಂಟ್ ನಲ್ಲಿ ಇರಕ್ಕೆ ಅಂದ್ರೆ, ನಮ್ಮ ಬಾಡಿಲಿ ಏನ್ ಪ್ರೊಸೆಸ್ ನಡೀತಾ ಇದೆಯೋ ನಮ್ಮ ಮೈಂಡ್ ನಿಂದನೂ ಅಥವಾ ನಮ್ಮ ಗಮನನೂ ಅಲ್ಲೇ ಇರಬೇಕು ಅಂದ್ರೆ, ನಾವು ಚಿಕ್ಕ ಪುಟ್ಟ ಏನ್ ಟ್ರೈ ಮಾಡಬಹುದು ಅಂದ್ರೆ, ಏನೇ ಕೆಲಸ ಮಾಡಿದ್ರು ಕೂಡ ಅಟ್ ಅ ಟೈಮ್ ಒಂದೇ ಕೆಲಸ ಮಾಡಕ್ಕೆ ನಾವು ಟ್ರೈ ಮಾಡಬೇಕು. ಅದರಿಂದ ಏನಾಗುತ್ತೆ, ಎಲ್ಲಿ ನಿಮ್ಮ ಫೋಕಸ್ ಹೋಗ್ತಾ ಇರುತ್ತೋ ಅಲ್ಲೇ ನಿಮ್ಮ ಗಮನ ಇರುತ್ತೆ. ಇಲ್ಲ ಅಂದ್ರೆ ಮಲ್ಟಿಪಲ್ ಟಾಸ್ಕ್ ಅಟ್ ಅ ಟೈಮ್ ಮಾಡೋದ್ರಿಂದ ಗಮನ ಬೇರೆ ಬೇರೆ ಕಡೆ ಇರುತ್ತೆ. ಯಾವುದ್ರಲ್ಲಿ ನಾವು ಗಮನ ಹರಿಸ್ಬೇಕು ಅನ್ನೋದು ನಮ್ಗೆ ಕನ್ಫ್ಯೂಸ್ ಆಗಿರುತ್ತೆ. ಸೊ ಅದಕ್ಕೇನೆ ಅಟ್ ಅ ಟೈಮ್ ನಾವು ಒಂದೇ ಕೆಲಸ ಮಾಡೋದ್ರಿಂದ ಗಮನನು ಒಂದೇ ಕಡೆ ಇರಕ್ಕೆ ಹೆಲ್ಪ್ ಆಗುತ್ತೆ. ಹಾಗೇನೆ ಬಾಡಿ ಮೂಲಕ ಏನ್ ಪ್ರೊಸೆಸ್ ನಡೀತಾ ಇದೆಯೋ ಅದ್ರ ಮೇಲೇನೂ ಗಮನ ಹರಿಸಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಹೇಳ್ತಿರ್ತಾರೆ, ಈ ಊಟ ಮಾಡುವಾಗ ಟಿವಿ ನೋಡ್ಬೇಡ, ಊಟ ಮಾಡುವಾಗ ಮೊಬೈಲ್ ಯೂಸ್ ಮಾಡಬೇಡ ಅಂತ. ಅಂದ್ರೆ ಈಗ ನಾವು ಊಟನೂ ಮಾಡ್ತಾ ಇರ್ತೀವಿ, ಈ ಕಡೆ ಮೊಬೈಲು ನೋಡ್ತಾ ಇರ್ತೀವಿ ಅಂದ್ರೆ ಏನಾಯ್ತು, ಊಟ ಮಾಡೋದೊಂದು ಪ್ರೊಸೆಸ್, ಬಾಡಿ ಮೂಲಕ ನಡೀತಾ ಇರೋ ಇಲ್ಲೊಂದು ಮೇಜರ್ ಪ್ರೊಸೆಸ್. ಹಾಗೇನೆ ನಿಮ್ ಕೈಯಲ್ಲಿ ಇನ್ನೊಂದ್ ಕೈಯಲ್ಲಿ ಫೋನ್ ಇರುತ್ತೆ, ಅದು ಫೋನ್ ನೋಡೋದನ್ನು ಇನ್ನೊಂದು ಪ್ರೊಸೆಸ್. ಈ ಎರಡು ಪ್ರೊಸೆಸ್ ಒಟ್ಟಿಗೆ ನಡೀತಾ ಇರುವಾಗ ಏನಾಗುತ್ತೆ, ನಿಮ್ಮ ಎನರ್ಜಿ ಯಾವ ಕಡೆ ಕರೆಕ್ಟ್ ಆಗಿ ಹೋಗ್ಬೇಕು ಅನ್ನೋದು ಮೈಂಡ್ಗೆ ಕನ್ಫ್ಯೂಸ್ ಆಗುತ್ತೆ. ಈ ಕಡೆ ನಾನು ಗಮನ ಕೊಡ್ಬೇಕಾ, ಈ ಕಡೆ ಗಮನ ಕೊಡ್ಬೇಕಾ ಅಂತ. ಸೊ ಮಲ್ಟಿ ಟಾಸ್ಕ್ ಅಂದ್ರೆ ಬರೀ ಅಟ್ ಅ ಟೈಮ್ ಒಂದೇ 2-3 ಕೆಲಸ ಮಾಡೋದಲ್ಲ. ಮಲ್ಟಿ ಟಾಸ್ಕ್ ಅಂದ್ರೆ ಈ ಒಂದು ಕೆಲಸ ಆದ್ಮೇಲೆ ಇನ್ನೊಂದು ಕೆಲಸ ಮಾಡೋದು, ಅದು ಮಲ್ಟಿ ಟಾಸ್ಕ್. ಮಲ್ಟಿ ಟಾಸ್ಕ್ ಅಂದ್ರೆ ನಾವೇನ್ ಅನ್ಕೊಂಡಿರ್ತೀವಿ ಅಂದ್ರೆ, ಅಟ್ ಅ ಟೈಮ್ ಒಂದೇ ಕಡೆಯಿಂದ 2-3 ಪ್ರೊಸೆಸ್ ನ ಹ್ಯಾಂಡಲ್ ಮಾಡೋದೇ ಮಲ್ಟಿ ಟಾಸ್ಕ್ ಅಂತ ನಾವು ಅನ್ಕೊಂಡಿರ್ತೀವಿ. ಆದ್ರೆ ಮಲ್ಟಿ ಟಾಸ್ಕ್ ನಿಜವಾಗ್ಲು ಅಂದ್ರೆ, ಒಂದ್ ಕೆಲಸ ನೀವು ಪೂರ್ತಿ ಆದ್ಮೇಲೆ ಆಮೇಲೆ ಇನ್ನೊಂದ್ ಕೆಲ್ಸಕ್ಕೆ ಹೋದ್ರೆ ಅದು ಒಳ್ಳೇದು. ಯಾಕಂದ್ರೆ ಇದ್ರ ಮೇಲೆ ಪೂರ್ತಿ ನಿಮ್ಮ ಗಮನ, ನಿಮ್ಮ ಎನರ್ಜಿ ಎಲ್ಲ ಸ್ಪೆಂಡ್ ಆದ್ಮೇಲೆನೆ ಆ ಪ್ರೊಸೆಸ್ ಕರೆಕ್ಟ್ ಆಗಿರುತ್ತೆ, ನಿಮ್ಮ ಗಮನನೂ ಅಲ್ಲಿರುತ್ತೆ. ಅಲ್ಲಿ ನೀವು ಪ್ರೆಸೆಂಟ್ ನಲ್ಲಿ ಇದ್ದು ಏನು ಪ್ರೊಸೆಸ್ ನಡೀತಾ ಇರುತ್ತೆ ಅದ್ರ ಮೇಲೆ ಗಮನ ಹರಿಸಕ್ಕೆ ನಿಮ್ಮ ಅವೇರ್ನೆಸ್ ಅಲ್ಲಿ ಇರುತ್ತೆ. ಇದರಿಂದ ನಿಮ್ಗೆ ಜಾಸ್ತಿ ಥಾಟ್ಸ್ ಇರೋದಿಲ್ಲ, ಆ ಪ್ರೊಸೆಸ್ ಮೇಲೆ ಗಮನ ನಿಮ್ಗೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಎಲ್ರು ಹೇಳೋದು, ಗಮನ ಕೊಡಿ ಅಂದ್ರೆ ಪ್ರೆಸೆಂಟ್ ನಲ್ಲಿ ಇರಿ, ಗಮನ ಕೊಡಿ ಅಂತ ಎಲ್ರು ಹೇಳ್ತಾ ಇರೋದು. ಸೊ ಓವರ್ ಆಲ್ ಹೇಳ್ಬೇಕು ಅಂದ್ರೆ, ಈ ವಿಡಿಯೋದ ಸಾರಾಂಶ ಏನಪ್ಪಾ ಅಂದ್ರೆ, ಪ್ರೆಸೆಂಟ್ ನಲ್ಲಿ ನಾವು ಯಾವಾಗ್ಲೂ ಇದ್ದೇ ಇರ್ತೀವಿ. ಪ್ರೆಸೆಂಟ್ ಬಿಟ್ಟು ಬೇರೆ ರಿಯಾಲಿಟಿಲಿ ಎಕ್ಸಿಸ್ಟ್ ಮಾಡೋದಿಲ್ಲ. ಎಕ್ಸಿಸ್ಟ್ ಮಾಡಿದ್ರು ಕೂಡ ಅದು ಬರೀ ನಮ್ಮ ತಲೆಯಲ್ಲಿ ಎಕ್ಸಿಸ್ಟ್ ಮಾಡ್ತಾ ಇರುತ್ತೆ. ಬರೀ ನಮ್ಮ ತಲೆಯಲ್ಲಿ ಅದು ಒಂದು ಯೋಚನೆ ಆಗಿರುತ್ತೆ ಅಷ್ಟೇ. ಅದು ಪಾಸ್ಟ್ ಆಗಿರ್ಲಿ, ಫ್ಯೂಚರ್ ಆಗಿರ್ಲಿ, ಎಲ್ಲಾನು ಮೆಮರಿ ಬೇಸ್ಡ್ ಆಗಿರೋದ್ರಿಂದ ಆ ಮೆಮರಿನ ನಾವು ಕಲೆ ಹಾಕೋದು ಕೂಡ ಈ ಕ್ಷಣಲ್ಲೇ ನಡೀತಾ ಇರುತ್ತೆ. ಅದಕ್ಕೇನೆ ಎಲ್ಲರೂ, ಯಾವುದೇ ಪ್ರಾಣಿ ಆಗಿರ್ಲಿ, ಪಕ್ಷಿ ಆಗಿರ್ಲಿ, ಏನೇ ಪ್ರೊಸೆಸ್ ನಡೀತಾ ಇರಲಿ ಟೈಮ್ ಅಂಡ್ ಸ್ಪೇಸ್ ನಲ್ಲಿ, ಅವೆಲ್ಲನೂ ಈ ಪ್ರೆಸೆಂಟ್ ನಲ್ಲೇ ನಡೆಯೋದು. ಪ್ರೆಸೆಂಟ್ ಬಿಟ್ರೆ ಬೇರೆ ಇಲ್ಲಿ ರಿಯಾಲಿಟಿ ಇನ್ನೊಂದಿಲ್ಲ. ಸೊ ಅದಕ್ಕೆ ಎಲ್ಲರೂ ಪ್ರೆಸೆಂಟ್ ನಲ್ಲಿ ನಾವು ಇದ್ದೇ ಇರ್ತೀವಿ. ಪ್ರೆಸೆಂಟ್ ನಲ್ಲಿ ಇರೋದು ಅಂದ್ರೆ ಇದು ಚಾಯ್ಸ್ಲೆಸ್. ನೀವು ಬೇಡ ಬೇಡ ನಾನು ಪ್ರೆಸೆಂಟ್ ನಲ್ಲಿ ಇರಲ್ಲ ಅಂದ್ರೂ ಕೂಡ, ಏನೇ ಮಾಡಿದ್ರು ಕೂಡ ಅದು ಪ್ರೆಸೆಂಟ್ ನಲ್ಲೇ ಬರೋದು. ಸೊ ಅದಕ್ಕೆ, ಆದ್ರೆ ಜನ ಹೇಳೋ ಪ್ರಕಾರ ಪ್ರೆಸೆಂಟ್ ನಲ್ಲಿ ಇರಿ, ಪ್ರೆಸೆಂಟ್ ನಲ್ಲಿ ಏನಂದ್ರೆ, ಏನೇ ಮಾಡ್ತಾ ಇದ್ರು ನೀವು
ಅಟ್ ಎ ಟೈಮ್ ಒಂದೇ ಕೆಲಸ ಮಾಡೋದ್ರಿಂದ ಅಲ್ಲಿ ನೀವು ಪ್ರೆಸೆಂಟ್ ಆಗಿರೋಕ್ಕೆ ಅಥವಾ ನಿಮ್ಮ ಗಮನ ಅಲ್ಲಿ ಕರೆಕ್ಟ್ ಆಗಿ ಹರಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಎಲ್ಲರೂ ಪ್ರೆಸೆಂಟ್ ನಲ್ಲಿ ಹಾಯಾಗಿ ಈ ಕ್ಷಣವನ್ನ ಅನುಭವಿಸಿ ಅಂತ ಎಲ್ಲರೂ ಹೇಳ್ತಾ ಇರೋದು. ಸೊ ಎಲ್ಲರೂ ಕೂಡ ಈ ಕ್ಷಣದಲ್ಲಿ ಆರಾಮಾಗಿ ಜೀವನವನ್ನ ನಗ್ನಗ್ತಾ ಸಾಗಿಸಿ ಅಂತ ಹೇಳ್ತಾ, ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.